ಅಪರಾಧ ಮಾಡುವ ಮುಂಚೆ 100 ಸಾರಿ ಯೋಚನೆ ಮಾಡಿ. ಕಾನೂನು ಕುಣಿಕೆ ಬಹಳಷ್ಟು ಕಠಿಣ. ಒಮ್ಮೆ ಕುಣಿಕೆಗೆ ಸಿಲುಕಿಕೊಂಡರೆ ಬಿಡಿಸಿಕೊಂಡು ಹೊರಬರುವುದು ಕಷ್ಟ ಸಾಧ್ಯ. ಒಳ್ಳೆಯದನ್ನ ಮಾಡಲು ಹಿಂದೆ ಮುಂದೆ ನೋಡಬೇಡಿ. ಕಾನೂನು ಪಾಲನೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಶಿರಾದಲ್ಲಿ ಹೇಳಿದರು. ಶಿರಾನಗರದ ಉಪವಿಭಾಗ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ಏರ್ಪಡಿಸಿದ್ದ ಶಿರಾ ಗುಬ್ಬಿ ತಾಲೂಕು ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮೂಲಭೂತ ಹಕ್ಕುಗಳು ಹಾಗೂ ಕರ್ತವ್ಯಗಳ ಪಾಲನೆ ಅರಿವು, ಪೋಕ್ಸೋ ಕಾಯ್ದೆ, ಸೈಬರ್ ಅಪರಾಧಗಳ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವುದರ ಜೊತೆಗೆ ಕಾನೂನನ್ನ ಸಂರಕ್ಷಿಸುವುದು ನಮ್ಮ ಜವಾಬ್ದಾರಿ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದು ರಕ್ಷಣೆಯ ಜವಾಬ್ದಾರಿಯನ್ನ ಕೇವಲ ಪೊಲೀಸರು ಮಾತ್ರ ನಿರ್ವಹಿಸದೆ ಎಲ್ಲ ಸಾರ್ವಜನಿಕರು ಸಮವಸ್ತ್ರವನ್ನ ಧರಿಸದೆ ಪೊಲೀಸರೇ ಎಂಬುದನ್ನ ತಿಳಿಯಬೇಕು. ಯುವ ಪೀಳಿಗೆ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡಿ ಜವಾಬ್ದಾರಿಯುತ ಸುಸ್ಥಿರ ಸಮಾಜವನ್ನ ಕಟ್ಟಲು ಕೈಜೋಡಿಸೋಣ. ಸೈಬರ್ ಅಪರಾಧ, ಆನ್ಲೈನ್ ಗೇಮಿಂಗ್, ಮೊಬೈಲ್ ವೀಕ್ಷಣೆ, ಮೋಜು ಮಸ್ತಿ, ಕಾಲಹರಣ, ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ನಷ್ಟ ಮಾಡುವಂತಹದ್ದು ಕೂಡ ಅಪರಾಧವೇ ಎಂದರು. ಈ ವೇಳೆ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಪುರುಷೋತ್ತಮ್, ಶಿರಾ ಡಿವೈಎಸ್ಪಿ ಶೇಖರ್, ನಗರ ಪೊಲೀಸ್ ಠಾಣಾ ಪಿಎಸ್ಐ ಪ್ರವೀಣ್ ಕುಮಾರ್, ರೇಣುಕಾ ಯಾದವ್, ಗ್ರಾಮಾಂತರ ಪಿಎಸ್ಐ ಶ್ರೀನಿವಾಸ್, ತಾವರೆಕೆರೆ ಪಿಎಸ್ಐ ಶಿವಕುಮಾರ್, ಕಳ್ಳಂಬೆಳ್ಳ ಪಿಎಸ್ಐ ಬೈರೇಗೌಡ, ಪಟ್ಟನಾಯಕನಹಳ್ಳಿ ಪಿಎಸ್ ಹರೀಶ್ ಕುಮಾರ್, ಚೇಳೂರು ಪಿಎಸ್ಐ ಮಾಳಪ್ಪ, ಪಿಎಸ್ಐ ಸುಹೇಲ್ ಅಹಮದ್ ಹಾಗೂ ಸಾರ್ವಜನಿಕರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಈಗ ಪಂಚಾಯತಿ ಬರಲ್ಲ, ನಾವು ಕೋರ್ಟ್ನಾಗ ಗೆದ್ದಿದ್ದೀವಿ ಅಂತ ನ್ಯಾಯವಾಗಿ ಗೆದ್ದಿಲ್ಲ. ನ್ಯಾಯವಾಗಿದ್ರೆ ಬಿಟ್ಟುಕೊಡ್ಬೇಕು. ಕಾನೂನು ಯಾರಪ್ಪ ಸ್ವಾಮಿ ಎಲ್ಲರಿಗೂ ಒಂದೇ. ಆದರೆ ಪಂಚಾಯತಿ ಅವರಂತ ಹೇಳಿರೋ ಅವರಂತೆ ಮಾಡ್ತಾರೆ. ನಮ್ಮ ಅದೇನು ಹೇಳ್ತಾರೋ ಪಂಚಾಯತಿ ಈ ಬೈರೇಗೌಡ ನಿಮ್ಮ ಬತ್ತ ಮಾತಾಡ್ತಾನೆ ಬಿಡಿ. ಇದು ನಿಮ್ದು ದರ್ಖಾಸ್ತು ಜಮೀನು. ದರ್ಖಾಸ್ತು ಯಾರಿಗಾಗಿದೆ ಫಸ್ಟ್? ಆಯ್ತು, ನೀವು ಅವೆಲ್ಲ ಇಟ್ಕೊಟ್ಟಿದ್ದೀರಾ, ನೀವು ಆ ಟೈಮಲ್ಲಿ ಮಾಡ್ಕೊಂಡು ನಿಮ್ಮ ಹೆಸರು ಆಗಿದೆ. ಅದು ಆಗಿದೆ. छोटे छोटे बच्चे से मार तो बड़े ये करें से छोटे बच्चे हड़ चले ಮಾಡೋಕ್ಕೆ ಕೊಟ್ಟಿದ್ದೀರಾ, ಅರ್ಜಿ ಕೊಟ್ಟಿದ್ದೀರಾ, ಮಾಡಿಲ್ಲ. ತಹಸೀಲ್ದಾರ್ ಆಫೀಸಲ್ಲಿ ಸರ್ ಮೊನ್ನೆ ನಾವು ಜಿಲ್ಲಾ ಸಂಘದ್ದು ಇದನ್ನು ಇಶ್ರಾಮ್ ಕಾರ್ಡ್ ಅದು ಮಾಡಿಸ್ಕೊಡ್ಬೇಕಾದ್ರೆ ಅವನು ಯೂಟ್ಯೂಬರ್ ಸುಕುಮಾರ್ ನಮ್ಮ ಹೌದು ಸರ್ ಇದು ಅವನು ಅಪಾಲಜಿ ಹಾಕಿದನಂತಲ್ವಾ? ಈಗ ಯಾಕೆ ಸರ್ ವಿಡಿಯೋದಾಗ ಹಾಕವನೆ ಸರ್. ಸ್ಟೇಷನ್ನಾಗ ನಿನ್ನೆ ಕರೆಸಿ ಸ್ಟೇಷನಲ್ಲಿ ಕೇಳ್ದಲ್ಲೇ ಇರ್ತಾರೆ. ಇನ್ಸ್ಪೆಕ್ಟರ್ ಕರೆಸಿದ್ರು ಸರ್. ಕರೆಸಿದಾಗ ಇಲ್ಲ ನಾನು ಕೇಳೋದಿಲ್ಲ ರೀ, ನಾನು ಮಾಡಿದ್ದೀನಿ, ನಾನು ವಿಡಿಯೋದಲ್ಲಿ ಕೇಳಿದ್ದೀನಿ, ನಾನು ಅಷ್ಟೇ ಕೇಳೋದು. ಆತ ಏನು ಗೊತ್ತಾ ಸರ್, ಅದು ಸಾಹೇಬ್ರು ಸರ್ ಅದು ವ್ಯಕ್ತಿಗತವಾಗಿ ಅಲ್ಲೇ ಮಾತಾಡಿದ್ದಾರೆ. ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಅಲ್ಲಿ ಕ್ಲೋಸ್ ಆಗಿತ್ತು ಸರ್ ಅದು. ಆತ ಏನು ಮಾಡಿದ್ದಾನೆ, ವಿಡಿಯೋ ಮಾಡಿ ಹಾಕಿದ್ದಾನೆ. ಅದು ವಿಡಿಯೋ ಮಾಡಿ ಹಾಕ್ಬೇಕಾದ್ರೆ ಏನಂದ್ರೆ ಪತ್ರಿಕರ ಬಗ್ಗೆ ಪತ್ರಿಕೆಗಳ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಜಾಹೀರಾತು ಹೋಗಿ ಪತ್ರಿಕೆಗಳು ನಡೆಸ್ತಾರೆ, ನಮ್ದು ವರ್ಲ್ಡ್ ವೈಡ್ ಇದೆ ಹಾಗೆ ಹೀಗೆ ಅಂತ. ಅಂದ್ರೆ ನೀವ್ ಹೇಳಿದ್ದು ಈಗ ಆತ ಮಾತಾಡಿದ ತಪ್ಪು ಅಂತ ಹೇಳಿದ್ರೆ ಅದೊಂಥರ ಸರ್. ಪತ್ರಿಕೆಗಳ ಬಗ್ಗೆ ಮಾತಾಡಿದ್ದಕ್ಕೆ ನಾವೇನು ಮಾಡಿದ್ವಿ, ಪತ್ರಿಕೆಗಳ ಬಗ್ಗೆ ನೀನು ಮಾತಾಡೋಷ್ಟೇನಿಲ್ಲಪ್ಪ, ನಿನಗೆ ಅವ್ರು ನಿನಗೂ ಗೊತ್ತಿಲ್ಲ. ಎದುರುಗಡೆ ಕುತ್ಕೊಂಡಾಗ್ಲೂ ಹೇಳಿದ್ರು ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಲ್ಲಿ. ಏನಂದ್ರು, ಇಲ್ಲ ಇವ್ರ ಬಗ್ಗೆ ಇವ್ರು ಪತ್ರಕರ್ತರು ಅಂತ ಅವ್ರಿಗೂ ಗೊತ್ತಿಲ್ಲ, ಅವ್ರು ಯೂಟ್ಯೂಬರ್ ಅಂತ ಇವ್ರಿಗೂ ಗೊತ್ತಿಲ್ಲ. ಮಾತಾಡಿದ್ದಾರೆ ಅಲ್ಲಿ ಕ್ಲಿಯರ್. ಸರಿ, ನೀವು ನಮ್ಮ ಪತ್ರಕರ್ತರಿಂದ ಕರೆಸಿರೋದು, ನೀವು ಪತ್ರಕರ್ತರು ಆದಮೇಲೆ ನೀವು ಯಾರಾದರೂ ಮಾಡಿಸ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ ಅಂತಲೂ ಅಲ್ಲಿ ಎಲ್ಲರ ಎದುರುಗಡೆನೇ ಹೇಳಿದ್ದಾರೆ. ಅದಾದಮೇಲೆ ಈಗ ಅವ್ರು ಮಾತಾಡಿದ್ದಕ್ಕೆ ಇವ್ರು ಮಾತಾಡಿದ್ದಕ್ಕೆ ಅಲ್ಲಿ ಕ್ಲೋಸು ಸರ್. ಆತ ಹೋಗ್ಬಿಟ್ಟು ಮಾತಾಡಿ ದುಡ್ಗೋಸ್ಕರ ಮಾಡಿದ್ರು ಅಂತ ಹೇಳಿ ಕಾರಣ ಹೇಳಿದ್ರು ಅಂತ ಹೇಳಿರೋದು. ಅದರಲ್ಲಿ ಯಾರ ಹತ್ರ ಹೇಳಿದ್ದಾರೆ ಏನೂ ಇಲ್ಲ, ಹೇಳಿದ್ರು ಅಂತೇಳಿ ವಿಡಿಯೋ ಮಾಡಿ ಜಾಹೀರಾತುಗಳಿಗೋಸ್ಕರ ಪತ್ರಿಕೆಗಳು ನಡೆಸ್ತಾರೆ. ನಮ್ದು ಅದು ಹೆಂಗಾಗುತ್ತೆ, ಪತ್ರಿಕೆನೇ ಬರೋದೇ ಇಲ್ಲ ಆದರೂ ನಡೆಸ್ತವ್ರೆ. ಮತ್ತೆ ಆತನು ಕ್ಲೈಮ್ ಮಾಡ್ತಾ ಇದ್ದಾನಲ್ವಾ ಯೂಟ್ಯೂಬರ್ ಅಂತ ನನ್ನನ್ನು ಬೈದಿದ್ದಾರೆ ಸರ್. ಈಗ ಆತ ಮಾತಾಡಿರೋ ಸರ್, ಈಗ ಸರ್ ಆತ ಮಾತಾಡಿರೋದಕ್ಕೆ ಯಾವುದೂ ಇಲ್ಲ. ಆತ ಡಿಪೆಂಡ್ ಮಾಡ್ಕೊಂತವ್ನು ಅಷ್ಟೇ ಬಿಟ್ಟರೆ ಏನು ವಿಡಿಯೋ ಮಾಡಿರೋದಕ್ಕೆ ನನಗೆ ಹಿಂಗೆ ಬೈದ್ರು ನಾನು ಅದಕ್ಕೆ ವಿಡಿಯೋ ಮಾಡ್ತಿದ್ದಾನಂತ. ಈಗ ಅಲ್ಲಿ ಮಾತಾಡಿರೋದಕ್ಕೆ ಯಾವುದೂ ಇಲ್ಲ. ಹೋಗ್ಲಿ, ಮಾತಾಡಿರೋದಕ್ಕೆ ಯಾರ ಮುಂದೆ ಮಾತಾಡಿದ್ರು ಏನೂ ಗೊತ್ತಿಲ್ಲ. ಮಾತಾಡಿದ್ರು ನಾನು ಅದಕ್ಕೆ ವಿಡಿಯೋ ಮಾಡಿದೆ ಅಂತ ಹೇಳ್ತವ್ರೆ. ಆಯಿತು, ಇವ್ರು ಮಾತಾಡಿರೋದಕ್ಕಾದ್ರೂ ಏನಾದರೂ ಬೇಕಲ್ಲ. ಈಗ ಕೆಟ್ಟದಾಗ ಮಾತಾಡಿರೋ ನೀವು ಎವಿಡೆನ್ಸ್ ಕೇಳಿದ್ರೆ ನಾವು ಈಗ ಸಿಡಿ ವಿಡಿಯೋ ಮಾಡಿ ಎಲ್ಲ ಕೊಟ್ಟಿದ್ದೀವಿ ಸರ್. ಆತಂದು ಸಿಡಿ ಹಾಕಿದ್ವಿ, ಕಂಪ್ಲೇಂಟ್ ಮಾಡಿ. ಆಯ್ತು, DSP ಸರ್ಗೂ ಕೊಟ್ಟಿದ್ದೀವಿ ಸರ್. ಹಾಂ ಸರ್, ಕ್ರಮ ತಗೊಳ್ಳಿ. ಹಾಂ ಸರ್, ಓಕೆ ಥ್ಯಾಂಕ್ ಯು.
ನಿನ್ನೆ ಸಾಹೇಬ್ರ ಮುಂದೆನೆ ತೀರ್ಮಾನ ಬರ್ಕೊಡು ಅಂತಂದ್ರು ಇಲ್ಲ ಅಂದ್ರೆ ಹೌದು ಸರ್. ಯಾವ ರೀತಿ ಬೆಳಗ್ಗೆ